ತುಂಬ ಚೆನ್ನಾಗಿತ್ತು ಮೀಟಿಂಗ್ ಇವತ್ತು. ಥ್ಯಾಂಕ್ಸ್ ಲಾರ್ಜ್ಲಿ ಟು ಆನರಬಲ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಜಿ. ಹಾಗೆಯೇ ಅವರು ಫಾರ್ಮ್ ಮಾಡಿದಂಥ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದಂಥ ಒಂದು ಕಮಿಟಿ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈ ಸಿನ್ಸಿಯರ್ ಗ್ರ್ಯಾಟಿಟ್ಯೂಡ್ ಟು ಆಲ್ ಆಫ್ ದೆಮ್ ಫಾರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ವಿತ್ ಅಸ್ ಫಾರ್ ಆರ್ endeavor to get the IPL matches, inauguration of IPL ಮತ್ತು ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ. ಸೊ ಹಾಗಾಗಿ ತುಂಬ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬ ಮಾತಾಡಿದ್ದೀವಿ ನಾವು. ಒಂಥರ ಇಟ್ ಆಲ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ಬಟ್ ದೆನ್ ಇವತ್ತು ಸಾಯಂಕಾಲ ಇರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವೋ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಕೊನೆಯ ಒಂದು ನಿರ್ಧಾರನ ತಿಳಿಸ್ತಾರೆ ಇವತ್ತು ಅಂತ ಹೇಳಿದ್ದಾರೆ. ಬಟ್ ಅಂದರೆ ಒಂಥರ ಪಾಸಿಟಿವ್ ಆಗಿದೆ, ಸದ್ಯಕ್ಕಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ನಾವೆಲ್ಲ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಾಹೇಬ್ರೇನೆ, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರೇನೆ, ಪರಮೇಶ್ವರ್ ಜಿನೇ ಅವರೇನೆ ಅವರ ಒಂದು ನಿರ್ಧಾರನ ತಿಳಿಸ್ತಾರೆ. ಹೌದು, ಇವಾಗ ಯಾವ ಒಂದು ತಂಡ ಫ್ರಾಂಚೈಸು ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಈ ಒಂದು ಇನಾಗ್ರೇಷನ್ ಆಗುವಂಥ ಒಂದು ಪದ್ಧತಿ. ಸೊ ಹಾಗಾಗಿ ನಮ್ಮ ಬೆಂಗಳೂರು ಫ್ರಾಂಚೈಸ್ ಗೆದ್ದಿರೋ ಕಾರಣದಿಂದ ಹೋದ ವರ್ಷ, ಸೊ ಈವಾಗಲೂ ಕೂಡ ಈ ಒಂದು ವರ್ಷ ಇನಾಗ್ರೇಷನ್ ಇಲ್ಲೇ ಆಗಬೇಕು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಐಕಾನಿಕ್ ಸ್ಟೇಡಿಯಂನಲ್ಲಿ ಆಗಬೇಕು ಅನ್ನೋ ಒಂದು ಇಚ್ಛೆ ನಮಗೆಲ್ಲರಿಗೂ. ಅದು ಆಗೋವಂಥ ಒಂದು ಕಾರಣಗಳು ನಾವು ನೋಡ್ತಾ ಇದ್ದೀವಿ. ಬಟ್ ಅದು ಕೊನೆಯ ನಿರ್ಧಾರಕ್ಕೆ ನಾವು ಸಾಯಂಕಾಲ ತನಕ ಕಾಯಬೇಕಾಗತ್ತೆ, ಕ್ಯಾಬಿನೆಟ್ ಅವರ ಒಂದು ಡಿಸಿಷನ್ ತನಕ. ಹೌದು, ಹೇಳಿದ್ದಾರೆ. ಒಂದು ಥರದಲ್ಲಿ ನಮಗೆ ಇವರು ಮಾನ್ಯ ಗೃಹ ಸಚಿವರು ಹೇಳ್ದಂಗೆ, ಸೊ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಕಮಿಟಿ ಏನಿದೆಯೋ, ಮೀ ಆ್ಯಸ್ ಅ ಪ್ರೆಸಿಡೆಂಟ್, ಹಾಗೆ ನಮ್ಮ ಸೆಕ್ರೆಟರಿನವರು ಸಂತೋಷ್ ಮೆನನ್ ಅವರು, ಹಾಗೆ ಇಡೀ ಆಫೀಸ್ ಬೇರರ್ಸ್ ಮ್ಯಾನೇಜಿಂಗ್ ಕಮಿಟಿ ಅವರು ಮತ್ತು RCB ಅವರು ಒಟ್ಟಿಗೆ ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅಂತಲೇ ಹೇಳಿದ್ದಾರೆ ನಮ್ಮ ಮಾನ್ಯ ಗೃಹ ಸಚಿವರು. ಸೊ ಹಾಗಾಗಿ ಇದು ನಮ್ಮ ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಎರಡು ಕಡೆಯೂ ಈ ರೆಸ್ಪಾನ್ಸಿಬಿಲಿಟಿ ಬರಬೇಕು ಇವಾಗ. ಸೊ ಆದಷ್ಟು ಬೇಗ ನೀವು ಕೆಲಸಗಳನ್ನ ಮುಗಿಸಿ ಅಂತ ಹೇಳಿದ್ದಾರೆ. ಯಾಕಂದರೆ ಆವಾಗಲೇ ಶುರು ಆಗ್ಬಿಟ್ಟಿದೆ, ಕೆಲಸಗಳು ಶುರು ಆಗೋಗ್ಬಿಟ್ಟಿದೆ. ಆವಾಗಲೇ ನಾವು ವರ್ಕ್ ಆರ್ಡರ್ಸ್ನ ಇಶ್ಯೂ ಮಾಡಿದ್ದೀವಿ, ಟೈಮ್ ಲೈನ್ಸ್ನ ಕೊಟ್ಟಿದ್ದೀವಿ ನಾವು. ಸೊ ನಾವು ಈ ಒಂದು ಟೈಮ್ ಒಳಗಡೆ ನಾವು ಮುಗಿಸ್ತೀವಿ ಅಂತಲೇ ಹೇಳಿದ್ದೀವಿ ನಾವು. ಸೊ ಹಾಗಾಗಿ ಅದು ಆ ಮುಗಿಸೋದನ್ನ ನೀವು ಇದು ಮಾಡಿ, ಅದು ತುಂಬಾ ಮುಖ್ಯ. ಅದು ಆ ಒಂದು ಕೆಲಸಗಳನ್ನ ಮುಗೀತು ಅಂದರೆ ಇನ್ನೂ ಸುಲಭ ಆಗುತ್ತೆ ನಮಗೆಲ್ಲ, ಎಲ್ಲ ಒಂದು ಕಾರ್ಯಗಳು ಮುಂದುವರಿಸೋಕ್ಕೆ ಸುಲಭವಾಗುತ್ತೆ. ಸರ್ಕಾರದ ಆತಂಕ ಇರತಕ್ಕಂಥದ್ದು, ಈಗ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರವನ್ನು ಯಾರಾದರೂ ಕೂಡ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಮೈಕಲ್ ಡಿ ಕೂನ ನೇತೃತ್ವದ ಕಮಿಟಿ ಕೊಟ್ಟಿರ್ತಕ್ಕಂಥ ಎಲ್ಲ ಶಿಫಾರಸುಗಳನ್ನ KCA ಫುಲ್ಫಿಲ್ ಮಾಡಿರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸರ್ಕಾರಕ್ಕಿಲ್ಲ. ಇದು ಒಂದೊಂದೇ ಕ್ವಶನ್ ಆದ್ರೆ ಮತ್ತೆ ಸಮಸ್ಯೆ ಆಗಿರ್ತಕ್ಕಂಥ ಆತಂಕ ಸರ್ಕಾರದಿಂದ. ಈ ಬಗ್ಗೆ ಸಭೆಯಲ್ಲಿ ಡಿಸ್ಕಷನ್ ಆಗಿದೆ ಸರ್. ಸೊ ನಮಗೆ ನೋಡಿ, ನಾವು ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೋ ಅದನ್ನೆಲ್ಲನೂ ನಾವು ಪೂರೈಸ್ತೀವಿ ಅಂತಲೇ ಹೇಳಿದ್ದೀವಿ. ಬಟ್ ಫೇಸ್ ವೈಸ್ ಅಂತಲೂ ಹೇಳಿದ್ದೀವಿ ನಾವು. ಸೊ ಯಾವ್ಯಾವುದು ನಾವು ಮಾಡಿ ಮುಗಿಸ್ಬೋದು ಫಾರ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಾವು ಏನೇನು ಕೆಲಸಗಳು ಮಾಡಿ ಮುಗಿಸೋಕ್ಕಾಗುತ್ತೋ ಅದನ್ನು ನಾವು ಫೇಸ್ 1ನಲ್ಲಿ ಇಟ್ಕೊಂಡು ನಾವು ಅದನ್ನು ಮೊದಲನೇ ಇನಾಗ್ಯುರೇಷನ್ಗೆ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ನಾವು ಮತ್ತು RCB ಇಬ್ಬರು ಸೇರಿ. ಇದು ಬರೀ KCA ಕಡೆಯಿಂದ ಮಾತ್ರನೇ ಅಲ್ಲ, ಬಟ್ ಇವಾಗ ತನಕ ನಾವು KCAನವರೇ ಎಲ್ಲ ಮುಂದೆ ತೊಗೊಂಡು ಹೋಗ್ತಾ ಇರೋ ಕೆಲಸನ. ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆ ನೀವಿಬ್ಬರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ನೀವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಬ್ಬರು ಸೇರಿ ಮುಂದೆ ತೊಗೊಂಡೋಗ್ಬೇಕು ಅಂತಲೇ ಹೇಳಿದ್ದಾರೆ. ಸೊ ಅದನ್ನು ಮಾಡೋಕ್ಕೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಖಂಡಿತ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಮತ್ತು ಎಲ್ಲರಿಗೂ ಅಷ್ಟೇ, ಬರೀ ನಮ್ಮ ಬೆಂಗಳೂರು ಫ್ಯಾನ್ಸ್ ಮಾತ್ರನೇ ಅಲ್ಲ, ಈವನ್ BCCI ಅವ್ರು ಕೂಡ ಅಷ್ಟೇ. ಅವರು ಹೇಳಿರೋದೇನು ಅಂತಂದರೆ, ನಮಗೆ
ಬೆಂಗಳೂರಿನಲ್ಲಿ ಇದು ಇನಾಗ್ರೇಷನ್ ಆಗೋ ಒಂದು ಆದರೆ ಚೆನ್ನಾಗಿರುತ್ತೆ. ಹಾಗೆಯೇ RCBನವರು ಬೆಂಗಳೂರಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ BCC ಅವರೂ ಹೇಳಿದ್ದಾರೆ. ಅವರೂ ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ಎಲ್ಲದಕ್ಕೂ ಕಾರಣರು ಯಾರು ಅಂತಂದರೆ ನಮ್ಮ ಒಂದು ಸಂಸ್ಥೆ, ಹಾಗೆಯೇ ನಮ್ಮ ಜೊತೆ ಇರೋವಂಥ ಒಂದು ದಿಗ್ಗಜರು ಇದು ನಮ್ಮ ಜವಗಲ್ ಶ್ರೀನಾಥ್ ಅವರನ್ನು ಹೇಳಬೇಕು, ಅವರ ಬಗ್ಗೆನೂ ಹೇಳಬೇಕಾಗತ್ತೆ. ಇಲ್ಲಿ ನಾನು ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ಹೇಳಬೇಕಾಗತ್ತೆ. ಸೊ ಅಫ್ಕೋರ್ಸ್ ನಮ್ಮ ವಿನಯ್ ಮೃತ್ಯುಂಜಯ ಅವರು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್, ಅವ್ರು ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ನಮಗೆ. ಸೊ ಇದರಿಂದ ನಾವು ಇಲ್ಲಿ ತನಕ ಬಂದೀವಿ. 2 ತಿಂಗಳಾಗಿದೆ ನಾವು ಬಂದು ಇಲ್ಲಿ ಆಫೀಸ್ಗೆ, KSCAಗೆ. ಆ 2 ತಿಂಗಳಲ್ಲಿ ಸುಮಾರು ಕೆಲಸಗಳಾಗಿದೆ. ಸೊ ಇದೇ ತೋರಿಸ್ತದೆ ನಮ್ಮ ಕಮಿಟ್ಮೆಂಟ್ ಏನು ಬೆಂಗಳೂರು ಜನಕ್ಕೆ, ಕರ್ನಾಟಕದ ಜನಕ್ಕೆ ಮತ್ತು ಕ್ರಿಕೆಟ್ಗೆ ಏನು